ಕಾಂತಾರ ಚಾಪ್ಟರ್ 1 ಇದು ಬರೀ ಪ್ರೀಕ್ವೆಲ್ ಸಿನಿಮಾ ಅಷ್ಟೇ ಅಲ್ಲ, ಇದು ನಮ್ಮ ಜಾನಪದದ ಆಧ್ಯಾತ್ಮಿಕ ಬೇರುಗಳನ್ನು ಹುಡುಕೊಂಡು ಹೋಗೋ ಪ್ರಯಾಣ. ಪ್ರೀ ಕಲೋನಿಯಲ್ ಇತಿಹಾಸದ ಜೊತೆ ಕಾಲಾತೀತ ಪೌರಾಣಿಕ ಜ್ಞಾನನೂ ಕೂಡ ಇದರಲ್ಲಿ ಬೆರೆಸಿದ್ದಾರೆ ರಿಷಬ್ ಶೆಟ್ಟಿ. ಕರಾವಳಿ ಕರ್ನಾಟಕದಲ್ಲಿ ಸುಮಾರು 4ನೇ ಶತಮಾನದಲ್ಲಿ ಕದಂಬ ರಾಜವಂಶದ ಆಳ್ವಿಕೆ ನಡೀತಾ ಇದ್ದಾಗ ಕಥೆ ಶುರುವಾಗುತ್ತೆ. ಭೂತಕೋಲದ ಹುಟ್ಟು, ತುಳುನಾಡಿನ ರಕ್ಷಕ ದೈವಗಳು ಅಂತ ಪೂಜಿಸೋ ಪಂಜುರ್ಲಿ ಗುಳಿಗ ದೈವದ ಮೂಲ ಕಥೆ ಹೇಳೋ ಸಿನಿಮಾ ನಮ್ಮನ್ನು 1000 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ರಿಷಬ್ ಶೆಟ್ಟರು ಅದನ್ನು ಹೇಳೋಕ್ಕೆ ಒಂದು ಅದ್ಭುತ ಲೋಕನೇ ಕಟ್ಕೊಟ್ಟಿದ್ದಾರೆ. ಕಾಡು ಅಂದರೆ ಬರೀ ನಿಸರ್ಗ ಅಲ್ಲ, ಅವು ಕಾಸ್ಮಿಕ್ ಕಾನ್ಷಿಯಸ್ನ ಪವಿತ್ರ ತಾಣ ಅನ್ನೋದನ್ನು ಹೇಳಿದ್ದಾರೆ. ಒಂದು ಕಡೆ ಬಾಹ್ಯ ಶಕ್ತಿ ತುಂಬಿರೋ ಒಂದು ಸಾಮ್ರಾಜ್ಯ, ಇನ್ನೊಂದು ಕಡೆ ಆಧ್ಯಾತ್ಮಿಕ ಪರಿಸರದಲ್ಲಿ ಬೇರೂರಿರೋ ಧಾರ್ಮಿಕ ಸಮುದಾಯ. ಈ ಎರಡರ ನಡುವೆ ನಡೆಯೋ ಘರ್ಷಣೆಯಲ್ಲಿ ಯೋಧನಾಗಿ ಬರೋದು ಬೆರ್ಮೆ. ಅವನ ಮೂಲಕ ಈ ಸಿನಿಮಾ ಶೋಷಣೆ, ಪ್ರಕೃತಿ, ಬ್ಲ್ಯಾಕ್ ಮ್ಯಾಜಿಕ್ಕು, ದ್ರೋಹ, ಅಧ್ಯಾತ್ಮ ಈ ಎಲ್ಲ ಥೀಮ್ಗಳನ್ನು ಒಟ್ಟಿಗೆ ಹೆಣೆಯುತ್ತೆ. ಅದಕ್ಕೆ ಈ ಕತೆ ಎಂಟರ್ಟೈನಿಂಗ್ ಎಪಿಕ್ ಅನ್ನಿಸ್ಕೊಳ್ಳೋದು. ಸೊ ಡಿಕೋಡಿಂಗ್ ಶುರು ಮಾಡೋಣ. ಅದು ಯಾವ ಮುಹೂರ್ತದಲ್ಲಿ ಹೊಂಬಾಳೆ ಅವರು ಫೈರ್ ಲೋಗ ಹಾಕ್ಕೊಂಡ್ರೋ ಏನೋ, ಮುಟ್ಟಿದ್ದೆಲ್ಲ ಫೈರೇ. ಅವ್ರ ಲೋಗ ಶುರುವಾದಾಗಲೇ ಸ್ಟೋರಿನೂ ಶುರುವಾಗಿರುತ್ತೆ. ಕಾಂತಾರ ಮೊದಲು ರಿಲೀಸ್ ಆದ ಸಿನಿಮಾ ಇತ್ತಲ್ಲ, ಅದೇ ಸಿನಿಮಾದಿಂದ ಶುರುವಾಗುತ್ತೆ. ಕೆಲವರು ಶಿವ ಮಾಯ ಆದಮೇಲಿಂದ ಅಂತಾರೆ, ಬಟ್ ಅಲ್ಲ, ಇಲ್ಲಿ ಪ್ರಶ್ನೆ ಕೇಳೋದು ಶಿವ. ಇದೇ ಜಾಗದಲ್ಲಿ ತನ್ನ ತಂದೆ ಯಾಕೆ ಮಾಯ ಆದೋ ಪ್ರಶ್ನೆನೇ ಈ ಇಡೀ ಕಾಂತಾರ ಚಾಪ್ಟರ್ 1 ಮೇನ್ ಥೀಮ್. ಅದಕ್ಕೆ ಒಂದು ಲೈನ್ ಆನ್ಸರು ಇದೇ ನಮ್ಮ ಮೂಲ ಅನ್ನೋದು. ಅದ್ಯಾಕೆ, ಹೇಗೆ, ಅದನ್ನು ಆ ದಂತಕಥೆನ ಈ ಸಿನಿಮಾ ತೋರಿಸುತ್ತೆ. ಈತ ಕತೆ ಹೇಳುವಾಗ ಫೇಸ್ ಎಕ್ಸ್ಪ್ರೆಷನ್ಸ್ ನೋಡಿ, ತನ್ನ ಸಂಪ್ರದಾಯ, ತನ್ನ ಹಿರೀಕರು, ತನ್ನ ದೈವದ ಮೇಲೆ ಆತನಿಗೆ ಎಷ್ಟು ಹೆಮ್ಮೆ ಇದೆ ಅನ್ನೋದನ್ನು ಈ ನಗು ತೋರಿಸುತ್ತೆ. ಇಲ್ಲಿ ಈ ಸೀನ್ ಬೇಕಿತ್ತ ಅಂತ ಕೆಲವ್ರಿಗೆ ಅನಿಸುತ್ತೆ, ಮೋಸ್ಟ್ಲಿ ಬೇಕಿತ್ತು. ಗಂಡ ದೂರ ಆದಮೇಲೆ ಕಮಲ ಅದೆಷ್ಟು ಕಷ್ಟಪಟ್ಟು ಮಗನ್ನ ಸಾಕಿದ್ಲು ಅನ್ನೋದು ಗೊತ್ತಾಗೋಕ್ಕೆ ಈ ಸೀನ್ ಬೇಕಿತ್ತು. ಅಲ್ಲೂ ಕಂಟಿನ್ಯೂಟಿ ಇದೆ. ತಾತನ ಗನ್ ಅಂತ ಹೇಳ್ತಾನೆ ರಾಂಪ, ಹಂಗೆ ಹೇಳದೇ ಇದ್ದರೂ ಇದು ಅದೇ ಗನ್ ಅಂತ ಗೊತ್ತಾಗೋದು. ಯಾಕಂದರೆ ಎರಡೂ ಕಡೆನೂ ಬುಲೆಟ್ ಫೈರ್ ಆಗಿದ್ದಕ್ಕೆ ಹೊಗೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಸ್ಟೋರಿ ಕಂಟಿನ್ಯೂ ಆಗ್ತಿದ್ದಂಗೆ ನಮಗೆ ತುಳುನಾಡಿನ ಹಿನ್ನೆಲೆ ಹೇಳೋಕ್ಕೆ ಶುರು ಮಾಡ್ತಾರೆ. ಈ ಜಾಗದಲ್ಲಿ ನಮ್ಮ ಹಿರಿಯರು ನೆಲೆಸಿದ್ರು, ಇದೇ ಜಾಗದಲ್ಲಿ ಈಶ್ವರನ ಗಣಗಳು ನೆಲೆಸಿದ್ವು. ಈಶ್ವರನ ಗಣ ಅಂದರೆ ತುಳುನಾಡಿನ ಜನ ನಂಬೋ ದೈವ. ಅವು ಕಣ್ಣಿಗೆ ಕಾಣಿಸ್ದೇ ಇರೋ ಅಜ್ಞಾತ ವಸ್ತುಗಳಲ್ಲ, ಪ್ರಕೃತಿ ಜೊತೆ ವಿಲೀನವಾಗಿರೋ ಶಕ್ತಿ. ಮನುಷ್ಯ ಅಧರ್ಮದ ಕಡೆ ಸಾಗದಾಗೆಲ್ಲ ಅವನನ್ನು ಎಚ್ಚರಿಸೋಕ್ಕೆ, ಧರ್ಮನ ಕಾಪಾಡೋಕ್ಕೆ ಈಶ್ವರ ತನ್ನ ಮಾಯಾಲೋಕದಿಂದ ತನ್ನ ಗಣನ ಕಳಿಸ್ತಾನೆ. ಹೀಗೆ ಬಂದವರಲ್ಲಿ ಒಂದು ದೈವ ವರಾಹ ರೂಪದ ಪಂಜುರ್ಲಿ ಧರ್ಮನ ಕಾಪಾಡೋಕೆ ಬಂದರೆ ಇವನು ಹಿಂದೆ ಇನ್ನೊಬ್ಬ ಬರ್ತಾನೆ. ಆತನ ಉದ್ದೇಶ ಅಧರ್ಮ ಮಾಡೋರ ರಕ್ತ ಕುಡಿಯೋದು. ಉಗ್ರರೂಪಿ ಗುಳಿಕ. ಇಂಥ ದೈವಗಳಿದ್ದ ಜಾಗದ ಹೆಸರೇ ಕಾಂತಾರ. 4ನೇ ಶತಮಾನದಲ್ಲಿ ಕದಂಬರು ಬನವಾಸಿನ ಆಳ್ತಾ ಇದ್ರು. ಅವ್ರ ಕೈಗೆಳಗೆ ಪಡುವಣ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿದ್ದ ಅರಸರು ಅಲ್ಲ, ಪಾಳೆಗಾರರಿದ್ದರು. ಪಶ್ಚಿಮ ಅಂದರೆ ಕರ್ನಾಟಕದ ಕರಾವಳಿ ಇರೋ ದಿಕ್ಕು. ಅಲ್ಲೊಂದು ಪುಟ್ಟ ಪ್ರಾಂತ್ಯ ಬಾಂಗ್ರಾ. ಅದನ್ನು ಆಳ್ತಿದ್ದವನು ರಾಜ ವಿಜಯೇಂದ್ರ. ಅವನು ಯುದ್ಧ ಮಾಡಿ 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 ತನ್ನ ಸಾಮ್ರಾಜ್ಯ ಬೆಳೆಸ್ಕೊಳ್ಳೋಕೆ ಹೊರಟಿದ್ದ. ಮನುಷ್ಯ ರೂಪದ ರಾಕ್ಷಸ ಅವನು. ಅದು ಕಂಡುಕೊಂಡೇ ಇದ್ದ ಒಂದು ಕಾಡಿತ್ತು. ಅವ್ರಿಗೆ ಹೊರಗೊಂದು ಜಗತ್ತಿದೆ ಅನ್ನೋದೇ ಗೊತ್ತಿರಲಿಲ್ಲ. ಅವ್ರ ಪೈಕಿ ಒಬ್ಬಳು ಬೈದಿ. ಅವಳಿಗೊಂದಿನ ಒಂದು ಕಲ್ಲು ಕಾಣಿಸ್ಕೊಳ್ಳುತ್ತೆ. ಪ್ರಕೃತಿಲೇ ದೇವ್ರನ್ನ ನೋಡೋ ಆ ಜನಕ್ಕೆ ಆ ಕಲ್ಲಲ್ಲೂ ಒಂದು ದೈವ ಕಾಣಿಸುತ್ತೆ. ಅದನ್ನು ಕರ್ಣಿಕದ ಕಲ್ಲು ಅಂತ ಪೂಜೆ ಮಾಡುವಾಗಲೇ ಈ ವಿಜಯೇಂದ್ರನ ಸೇನೆ ಬಂದು ಒಂದಷ್ಟು ಜನರನ್ನ ಕೊಂದು ಇನ್ನೊಂದಷ್ಟು ಜನರನ್ನ ಸೆರೆಯಾಳುಗಳಾಗಿ ಮಾಡ್ಕೊಂಡು ಅವ್ರ ಊರಿಗೆ ಕರ್ಕೊಂಡು ಹೋಗ್ತಾರೆ. ಕಾಡಲ್ಲಿ ನೆಮ್ಮದಿಯಾಗಿದ್ದ ಜನ ಈ ರಾಜನಿಗೆ ಜೀತದವ್ರಾಗ್ತಾರೆ. ಅಲ್ಲವರಿಗೆ ಕೊಡಬಾರ್ದು ಹಿಂಸೆ ಕೊಡ್ತಿರ್ತಾರೆ. ರಾಜ ಅದವನು ದುಷ್ಟ ಆಗಿಬಿಟ್ರೆ ಅಲ್ಲಿನ ಜನರ ಸ್ಥಿತಿ ಅದೆಷ್ಟು ಭೀಕರವಾಗಿರುತ್ತೆ ಅನ್ನೋಕ್ಕೆ ಇದೊಂದು ಎಕ್ಸಾಂಪಲು. ಅದು ಸರಿ, ನಮ್ಮ ರಾಜರೆಲ್ಲ ಜನರನ್ನ ಹೀಗೆ ನಡೆಸ್ಕೊಳ್ತಿದ್ರಾ? ಇಲ್ಲ. ಈ ಪ್ರಶ್ನೆಗೆ ಬೇರೆ ಉತ್ತರ ಇದೆ. ಅದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದರೂ ಮಾತಾಡೋಣ. ಈಗ ಈ ಕತೆ ಅಷ್ಟೇ ನೋಡೋಣ. ಅದು ಹೆಂಗೋ ಏನೋ ಈ ದುಷ್ಟಕೋಟೆಯಿಂದ ಒಬ್ಬ ಮಾತ್ರ ಬಚಾವಾಗಿ ಬರ್ತಾನೆ. ಇವನೇ ನೆಕ್ಸ್ಟ್ ಕಾಡಲ್ಲಿದ್ದ ನಮ್ಮ ಜನಕ್ಕೆ ಗೈಡ್ ಮಾಡೋದು. ಹಿಂಗಿರ್ಬೇಕಾದ್ರೆ ಒಂದಿನ ಏನಾಗುತ್ತೆ, ಈ ವಿಜಯೇಂದ್ರ ಸಮುದ್ರ ಸ್ನಾನಕ್ಕಂತ ಬಂದಿರ್ತಾನೆ. ಆಗ ನೋಡಿದರೆ ಮಾಯ್ಕಾರ ದೂರದಲ್ಲಿ ಕೂತು ಗಾಳ ಹಾಕ್ತಿರ್ತಾನೆ ಅಂತ ಡೈಲಾಗ್ ಬರುತ್ತೆ. ಅವನೇನು ಮೀನು ಹಿಡಿಯೋಕೆ ಬಂದಿದ್ನ? ತಡೀರಿ ಹೇಳ್ತೀನಿ.
ಅಲ್ಲಿ ಗಾಳ ಹಾಕ್ತಿದ್ದವನ್ನ ಸೈನಿಕರು ಹಿಡ್ಕೊಂಡು ಬರ್ತಾರೆ. ಅವನನ್ನು ಕೊಲ್ಲೋಕೆ ನೋಡಿದಾಗ ರಾಜ ತಡೀತಾನೆ. ಅದನ್ನು ನೋಡಿ ಪಾಪ ಅದು ಅವನು ಒಳ್ಳೆ ಬುದ್ಧಿ ಅಂದ್ಕೋತೀವಿ, ಅಷ್ಟರಲ್ಲಿ ಅವನ ರಕ್ತ ಸಮುದ್ರದ ನೀರಿಗೆ ಟಚ್ ಆಗಬಾರ್ದು ಅಂತ ಆರ್ಡ್ರ್ ಮಾಡ್ತಾನೆ. ಸೊ ಅವನನ್ನು ಆ ಸೈನಿಕರು ದೂರಕ್ಕೆ ದರದರ ಅಂತ ಹೇಳ್ಕೊಂಡು ಹೋಗ್ತಿದ್ರೆ ಅವನ ಜೋಬಿಂದ ಸಾಂಬಾರ ಪದಾರ್ಥಗಳು ಸ್ಪೈಸಸ್ ಕೆಳಗೆ ಬೀಳ್ತವೆ. ಅದನ್ನು ನೋಡಿದ ರಾಜನಿಗೆ ಆಶ್ಚರ್ಯ ಆಗುತ್ತೆ, ದುರಾಸೆ ಹುಟ್ಟುತ್ತೆ. ಬೆಳ್ಳಿ ಬಂಗಾರಕ್ಕಿಂತ ಇದೇ ಇಂಪಾರ್ಟೆಂಟ್ ಅನ್ನೋದನ್ನು ಅವನು ಅರ್ಥ ಮಾಡ್ಕೊಂಡ. ಈಗ ಅದು ಬೇಕಲ್ಲ, ಎಲ್ಲಿ ಸಿಗುತ್ತೆ ಅಂತ ವಿಚಾರಿಸ್ದ. ಉತ್ತರ ಸಿಕ್ತು, ಈಶ್ವರನ ಹೂದೋಟ. ಅದೆಲ್ಲಿದೆ? ಕಾಂತಾರದಲ್ಲಿ. ನಡಿ ತೋರಿಸು ಅಂತ ಮಾಯಕಾರನ್ನ ಮುಂದಿಟ್ಕೊಂಡು ಹೊರಟ. ಹಗಲು ಕಳೆದು ರಾತ್ರಿ ಆದರೂ ಆ ಜಾಗ ಸಿಗಲೇ ಇಲ್ಲ. ಬರ್ತಿರೋ ರೂಟ್ ಕರೆಕ್ಟಾ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ನೋಡಿದರೆ ಮಾಯಕಾರ ಮಾಯ. ಈಗ ಗೊತ್ತಾಯ್ತಾ ಮಾಯಕಾರ ಆಗಲೇ ಗಾಳ ಹಾಕಿದ್ದು ಯಾರಿಗೆ ಅಂತ. ಈ ರಾಜ ಒಂದು ಮರಕ್ಕೆ ಬೆಂಕಿ ಹಚ್ಚಿ ಆ ಬೆಳಕಲ್ಲಿ ತೋಟ ನೋಡಬೇಕು ಅಂತ ಆಸೆ ಪಡ್ತಾನೆ. ಆದರೆ ಅದು ಬರೀ ಬೆಳಕಲ್ಲ, ಅಲ್ಲಿ ಪಂಜುರ್ಲಿ ದರ್ಶನ ಆಗುತ್ತೆ. ಕಾಂತಾರಕ್ಕೆ ಕಾಲಿಟ್ಟ ದುರಾಸೆಯ ಅರಸನನ್ನು ಗೂಳಿಗ ಸಂಹಾರ ಮಾಡ್ತಾನೆ. ಅದನ್ನು ನೋಡೋಕ್ಕೆ ಕಾಡಲ್ಲಿದ್ದ ಜನ ಬರ್ತಾರೆ. ಅವ್ರ ಪೈಕಿ ಒಬ್ಬನ ದೇಹದೊಳಗೆ ಪಂಜುರ್ಲಿ ಆವಾಹನೆ ಆಗುತ್ತೆ. ಎಲ್ಲ ಬಿಟ್ಟು ಅವನ ಮೈ ಮೇಲೆ ಯಾಕಂದರೆ ಇಲ್ಲಿ ನೋಡಿ, ಇಷ್ಟೂ ಜನರ ಪೈಕಿ ಅವನೊಬ್ಬನೇ ಕಾಲಿಗೆ ಗಗ್ಗರ ಹಾಕ್ಕೊಂಡಿರೋದು. ತುಳು ಸಂಪ್ರದಾಯದಲ್ಲಿ ಇದಕ್ಕೆ ಒಂದು ಸ್ಪೆಷಲ್ ಸ್ಟೇಟಸ್ ಇದೆ. ಅವನ ಒಳಗೆ ಆಹ್ವಾನ ಅದು ಪಂಜುರ್ಲಿ ಯಾರಾದರೂ ನಾಶ ಮಾಡಬೇಕು ಅಂತ ಅಂದ್ಕೊಂಡು ಈ ನೆಲಕ್ಕೆ ಕಾಲಿಟ್ರೆ ಅವ್ರ ರಕ್ತ ಈ ನೆಲಕ್ಕೆ ಚೆಲ್ಲುತ್ತೆ ಅಂತ ಆದೇಶ ಮಾಡ್ತಾನೆ. ಅದನ್ನು ಕೇಳಿಸ್ಕೊಂಡು ರಾಜನ ಮಗ ಅಲ್ಲಿಂದ ಎದ್ನೋ ಬಿದ್ನೋ ಅನ್ನಂಗೆ ಓಡ್ತಾನೆ. ಓಡಿ 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 ಕಡೆಗೆ ಕಡಬ ದಿಕ್ಕಿನ ಜನರ ಕೈಗೆ ಸಿಗ್ತಾನೆ. ಕಾಂತಾರದ ಜನ ದೈವನ ಆರಾಧನೆ ಮಾಡಿ ತೃಪ್ತಿ ಪಡ್ಕೊಳ್ತಿದ್ರೆ ಈ ಕಡಪ ದಿಕ್ಕಿನ ಜನ ಆವಾಹನೆ ಮೂಲಕ ವಿಕೃತ ಆನಂದ ಪಡಿತಿದ್ರು ವಾಮಾಚಾರಿಗಳು. ಅಂಥವರಿಗೆ ಈಶ್ವರನ ಹೂದೋಟದ ದೈವಶಕ್ತಿ ಬಗ್ಗೆ ಈ ರಾಜನ ಮಗ ರಾಜಶೇಖರ ಹೇಳ್ತಾನೆ. ಅವ್ರಿಗೆ ದೈವದ ಮೇಲೆ ಇಂಟ್ರೆಸ್ಟ್ ಬರುತ್ತೆ, ಜೊತೆಗೆ ರಾಜಶೇಖರನ ಹೆಲ್ಪೂ ಸಿಗುತ್ತೆ. ಆಗಿಂದ ಕತ್ತಲು ಕರಾಳತೆ ಎರಡೂ ಒಂದಾಗ್ತವೆ. ಅಪ್ಪನ ಕತ್ತಿನೇ ನೋಡ್ತಾ ಮಗ ತನ್ನ ಹೃದಯದಲ್ಲಿ ದ್ವೇಷ ಬೆಳೆಸ್ಕೊಳ್ತಾ ಇರ್ತಾನೆ. ಬಟ್ ನಮಗದು ಗೊತ್ತಾಗಲ್ಲ. ಒಂದು ಕಡೆ ಈ ರಾಜ ಬೆಳೀತಿದ್ರೆ ಇನ್ನೊಂದು ಕಡೆ ಉಳ್ಳಾಯ ಅಂದರೆ ಆ ಶಿವ ದೈವತ್ವದ ಪ್ರತಿನಿಧಿನ ಕಳಿಸಿದ್ದ. ಆ ಮಗು ಕೂಡ ಬೈದಿ ಕಣ್ಣಿಗೆ ಕಾಣಿಸ್ಕೊಳ್ತು. ಅವಳೇ ಅದನ್ನು ಸಾಕ್ಕೊಳ್ಳೋಕೆ ತೀರ್ಮಾನಕ್ಕೆ ಬಂದಳು. ಆ ಮಗು ಸಿಕ್ಕಿದ್ದೇ ದೈವಗಳ ಮೂಲದಲ್ಲಲ್ವಾ, ಹಾಗಾಗಿನೇ ಅದಕ್ಕೊಂದು ಹೆಸರಿಟ್ಲು, ಬೆರ್ಮೆ ಅಂತ. ಬೆರ್ಮೆನೇ ದೈವಗಳ ಪಾಲಿನ ಮೂಲ ಅನ್ನೋ ನಂಬಿಕೆ ಇದೆ. ಅದಕ್ಕೆ ತಕ್ಕಂಗೆ ಈ ಮಗುಗೆ ಆ ಹೆಸರಿಟ್ಲು. ಈ ಕಡೆ ರಾಜಶೇಖರನಿಗೆ ಇಬ್ಬರು ಮಕ್ಕಳು, ಒಬ್ಬ ಕುಲಶೇಖರ, ಇನ್ನೊಬ್ಳು ಕನಕಾವತಿ. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಆದರೆ ಅವ್ರನ್ನ ಬೆಳೆಸುವಾಗ ರಾಜಶೇಖರ ಕಾಂತಾರದ ಮೇಲೆ ಭಯ ಬರೋ ಥರ ಹೇಳ್ತಾ ಇರ್ತಾನೆ. ಬ್ರಹ್ಮ ರಾಕ್ಷಸನ ಕತೆ ಹೇಳ್ತಾನೆ. ಆದರೆ ಅದರಿಂದ ಕಾಂತಾರದ ಮೇಲೆ ಭಯ ಬರೋ ಬದಲಾಗಿ ಕುತೂಹಲ ಬೆಳೆಯುತ್ತೆ ಆ ಮಕ್ಕಳಿಗೆ. ಈ ಈಶ್ವರನ ಹೂದೋಟನ ಶಿವ ತಪಸ್ಸು ಮಾಡುವಾಗ ಆನಂದವಾಗಿರಲಿ ಅಂತ ಪಾರ್ವತಿ ದೇವಿನೇ ಸೃಷ್ಟಿ ಮಾಡಿರ್ತಾಳೆ. ಅಲ್ಲಿ ಬೆಳೀತಿದ್ದ ಬೆಳೆನಲ್ಲಿ ಒಂದು ಪಾಲನ್ನು ದೈವಕ್ಕಂತ ಕೊಟ್ಟು ಇನ್ನೊಂದು ಪಾಲನ್ನು ತಾವಿಟ್ಕೊಂಡು ಮತ್ತೊಂದು ಪಾಲನ್ನು ಗಡಿಲಿಡ್ತಾಯಿದ್ರು ಈ ಕಾಂತಾರದ ಜನ. ಗಡಿಲಿಟ್ಟಿದ್ದನ್ನು ಬ್ರಹ್ಮರಾಕ್ಷಸ ತಗೊಂಡು ಹೋಗ್ತಾನೆ ಅನ್ನೋದು ಅವ್ರ ನಂಬಿಕೆ. ಅದಕ್ಕೆ ತಕ್ಕಂಗೆ ಅಲ್ಲಿಟ್ಟಿದ್ದ ವಸ್ತುಗಳು ಕೂಡ ಮಾಯ ಆಗ್ತಾಯಿದ್ವು. ಆದರೆ ಹಂಗೆ ತಗೊಂಡು ಹೋಗ್ತಾ ಇದ್ದದ್ದು ಯಾರು ಗೊತ್ತಾ? ಇದೇ ರಾಜರ ಕಡೆಯವರು. ಇದಿಷ್ಟು ಕತೆ ಒಂದು 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಪಟ ಪಟ ಅಂತ ಕತೆ ಓಡ್ತಾ ಇರುತ್ತೆ. ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಬಟ್ ಇಲ್ಲಿಂದ ಸ್ವಲ್ಪ ಸ್ಲೋ ಆಗಿ ಓಡೋಕ್ಕೆ ಶುರು ಮಾಡುತ್ತೆ ಸಿನಿಮಾ. ಈಗ ರಾಜಶೇಖರ ಅವನ ಮಗ ಅನ್ಫಿಟ್ ಅಂತ ಗೊತ್ತಿದ್ರೂ ಪಟ್ಟಾಭಿಷೇಕ ಮಾಡ್ತಾನೆ. ಅದಕ್ಕೆ ರೀಸನ್ನೂ ಕೊಡ್ತಾನೆ. ನಾನು ಪಟ್ಟ ಇರುವಾಗ ನನ್ನಪ್ಪ ನೋಡಲಿಲ್ಲ, ಅದಕ್ಕೆ ನಾನಿರುವಾಗಲೇ ನನ್ನ ಮಗನಿಗೆ ಪಟ್ಟ ಕಟ್ತೀನಿ ಅಂತ ಹೇಳ್ತಾನೆ. ದುರಾಸೆ ಅಧಿಕಾರದ ಮದ, ಇದು ರಾಜ ಮನೆತನದ ರಕ್ತದಲ್ಲಿರೋ ಗುಣ ಅನ್ನೋದು ಗೊತ್ತಾಗುತ್ತೆ. ಇಂಥ ನೆಪೋಟಿಸಮ್ ಎಂಥ ವಿಧ್ವಂಸಕ್ಕೆ ಕಾರಣ ಆಗುತ್ತೆ ಅಂದರೆ ಈ ಕುಲಶೇಖರ ತನ್ನ ಕುಡುಕ್ ಫ್ರೆಂಡ್ಸ್ ಮಾತು ಕಟ್ಕೊಂಡು ಕಾಂತಾರದೊಳಗೆ ಬೇಟೆಗೆ ಬರ್ತಾನೆ. ಕೋತಿ ಕಡೆ ಬಾಣ ಬಿಡ್ತಾರೆ. ಅದು ಶುದ್ಧ ತಪ್ಪು. ಅದು ಸರಿ, ಈ ಬೇಟೆ ಅಂದರೆ ಏನು ಅಂದ್ಕೊಂಡಿದ್ದೀರಿ ನೀವು? ಸಿನಿಮಾದಲ್ಲಿ ತೋರಿಸೋ ಹಾಗೆ ಜಿಂಕೆ ನವಿಲು ಹಿಡ್ಕೊಂಬರೋಕ್ಕೆ ಬೇಟೆಗೆ ಬರ್ತಾರೆ ಅಂದ್ಕೊಂಡಿದ್ದೀರಾ? ಇಲ್ಲ. ರಾಜರು ಬೇಟೆ ಮಾಡ್ತಾ ಇದ್ದಿದ್ದು ಮೃಗಗಳ ಕಾಟ ಜಾಸ್ತಿ ಆದಾಗ ಮಾತ್ರ. ಅದನ್ನು ಕರೆಕ್ಟಾಗಿ ತೋರಿಸಿರೋದು ನಮ್ಮ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ. ಜನ ಅಯ್ಯಯ್ಯೋ ಕಾಪಾಡಿ ಸ್ವಾಮಿ ಅಂತ ಬಂದಾಗ ಅಣ್ಣೋರು ಹರಿಶ್ಚಂದ್ರ ಬೇಟೆಗೆ ಬರ್ತಾನೆ. ಬಾಹುಬಲಿನಲ್ಲೂ ನೋಡಿ, ಹಂದಿಗಳು ತೋಟಕ್ಕೆ ನುಗ್ಗಿ ಬೆಳೆ ಹಾಳು ಮಾಡ್ತವೆ ಅನ್ನೋ ಕಾರಣಕ್ಕೆ ದೇವಸೇನ ಬೇಟೆಗೆ ಬರ್ತಾಳೆ. ಆದರೆ ಈ ಕುಲಕಂಟಕ ಕುಲಶೇಖರನಿಗೆ ಆ ಜವಾಬ್ದಾರಿ ಏನಾದರೂ ಇದೆಯಾ? ಇಲ್ಲ. ಅದಕ್ಕೆ ಪಾಪ ಕೋತಿಗಳ ಮೇಲೆ ಬಾಣ ಬಿಟ್ಕೊಂಡು ಎಂಜಾಯ್ ಮಾಡ್ತಾನೆ. ಆದರೆ ಆ ಬೇಟೆ ಒಂದು ಕೈಗೆ ಸಿಗಲ್ಲ. ಅದನ್ನು ನೋಡಿ ರಾಜ ಓಡೋಗ್ತಾನೆ. ಪಾಪ
ಅವನ ಹಿಂದೆ ಒಂದು ಸೈನಿಕರು ಸತ್ತೇ ಹೋಗ್ತಾರೆ ಒಬ್ಬನ್ನ ಬಿಟ್ಟು, ಯಾಕಂದರೆ ಅವನ ಮೇಲೆ ಬಾಣ ಪ್ರಯೋಗ ಆಗಿರಲಿಲ್ಲ. ಬಟ್ ಬೆರ್ಮೆ ಅವನ್ನ ಹ್ಯಾಂಗ್ ಮಾಡಿರ್ತಾನೆ. ಹಾಗೆ ಎಂಟ್ರಿ ಕೊಟ್ಟು ಶೆಟ್ರು ಒಂದು ಮಾತು ಕೇಳ್ತಾರೆ, ಬಂದಿದ್ದು ತಡ ಆಯಿತಾ ಅಂತ. ಇಲ್ಲ ಶೆಟ್ರೆ, ಆಲ್ರೆಡಿ ನೀವು ಬಂದಾಗಿತ್ತು. ಸೊ ಸೆರೆ ಸಿಕ್ಕ ಸೈನಿಕರನ್ನೆಲ್ಲ ಕರ್ಕೊಂಡು ಅವ್ರು ವಾಸ ಇದ್ದ ಜಾಗಕ್ಕೆ ಬರ್ತಾರೆ. ಆಗ ಶೆಟ್ರು ಕಾಂತಾರ ಹೆಂಗಿತ್ತು ಅನ್ನೋದನ್ನು ಕಣ್ಣಿಗೆ ಕಟ್ದಂಗೆ ತೋರಿಸ್ತಾರೆ. ಮೋಸ್ಟ್ಲಿ ನಮ್ಮ ಪೂರ್ವಜರ ಬದುಕು ಹಾಗೇ ಇತ್ತೋ ಏನೋ, ಅದನ್ನು ಒಪ್ಪೋ ಹಂಗೆ ಕನ್ವಿನ್ಸ್ ಮಾಡಿಬಿಡುತ್ತೆ ಆ ಪಿಕ್ಚರೈಸೇಷನ್ನು. ಇವರೆಲ್ಲ ಬಂದಾಗ ಒಂದು ಸೌಂಡ್ ಮಾಡ್ತಾರೆ, ನೀವು ಬೇಕಿದ್ರೆ ಗಮನಿಸಿ. ಅದು ಕಾಡಿನ ಸಹಜ ಭಾಷೆ. ಕಾಡಲ್ಲಿ ದೂರದಲ್ಲೆಲ್ಲ ಹುಲಿ ಬರ್ತಾ ಇದ್ರೆ ಅದನ್ನು ನೋಡಿದ ಒಂದು ಪಕ್ಷಿ ಕೂಗುತ್ತೆ. ಅದನ್ನೇ ವಾರ್ನಿಂಗ್ ಕಾಲ್ ಥರ ನೋಡೋ ಜಿಂಕೆಗಳು ಆ ಜಾಗ ಬಿಟ್ಟು ಇನ್ನೊಂದು ಕಡೆ ಹೋಗ್ತವೆ. ಈ ಥರ ಕಾಂತಾರದಲ್ಲಿ ಸುಮಾರು ಕಡೆ ಸೌಂಡ್ ಮಾಡೋದನ್ನು ನೋಡ್ತೀವಿ. ಇದು ಕಾಡಿನ ಕಮ್ಯುನಿಕೇಷನ್ ಸಿಸ್ಟಮು. ಅದೇ ಥರ ಈ ಬೆರ್ಮೆ ಆ್ಯಂಡ್ ಅದರ್ಸ್ ಮನುಷ್ಯನ ಕಟ್ ಹಾಕ್ಕೊಂಡು ಬಂದಿದ್ದು ನೋಡಿ ಅಂಥದ್ದೇ ಒಂದು ಸಿಗ್ನಲ್ ಕೊಡ್ತಾನೆ. ಅದನ್ನು ಕೇಳಿದ ತಕ್ಷಣ ಎಲ್ಲರೂ ಅವ್ರವ್ರ ಕೆಲಸ ಬಿಟ್ಟು ಓಡಿ ಬರ್ತಾರೆ. ಮತ್ತೆ ರಾಜನಿಗೆ ಈ ಜಾಗದ ಮೇಲೆ ಕಣ್ಣು ಬಿದ್ದಿದೆ ಅನ್ನೋ ವಿಷಯ ಕೇಳಿನೇ ಅವರೆಲ್ಲ ಶಾಕ್ ಆಗ್ತಾರೆ. ಅವ್ರಿಗೆ ರಾಜ ಅಂದರೆ ಕಾಪಾಡ್ತಾನೆ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಕೊಲ್ತಾನೆ, ಉಳಿದವ್ರನ್ನ ಜೀತ ಮಾಡ್ಕೊಂಡು ಎಳ್ಕೊಂಡು ಹೋಗ್ತಾನೆ ಅಂತಷ್ಟೇ ಗೊತ್ತು. ಈ ಜಬ್ಬಣನಿಗೆ ಅಲ್ಲೇನೇನು ಕಷ್ಟ ಕೊಡ್ತಾರೆ ಅನ್ನೋದು ಗೊತ್ತು. ಯಾಕಂದರೆ ಆಗಲೇ ಒಬ್ಬ ಓಡ್ ಬಂದಲ್ಲ, ಅವನೇ ಇವನು. ಆದರೆ ಬೆರ್ಮೆ ಹೆದರೋನೇ ಅಲ್ಲ. ಅದರಲ್ಲೂ ಆ ರಾಜ ಹೆದರ್ಕೊಂಡು ಓಡಿನ ನೋಡಿನೇ ಬೆರ್ಮೆ ಕಾನ್ಫಿಡೆನ್ಸು ಇನ್ನೂ ಜಾಸ್ತಿ ಆಗೋಯ್ತು. ಸೊ ಊರು ದಾಟೋಕೆ ಡಿಸೈಡ್ ಮಾಡ್ದ. ಆಗೊಬ್ಬ ಬ್ರಹ್ಮರಾಕ್ಷಸನ ಬಗ್ಗೆ ಮೆನ್ಷನ್ ಮಾಡಿದರೆ ಅದೆಲ್ಲ ಕಟ್ಟು ಕತೆ ಅಂತಾನೆ. ಆಗ ನಮಗೆ ಪಂಜುರ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಮೊದಲನೇ ಸಿಡುಗು. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ಈಗ ಬಾಂದ್ರಾ ನೋಡೋಕೆ ಹೊರಟ ಮೇಲೆ ಅಲ್ಲಿ ಕರ್ಕೊಂಡು ಹೋಗೋಕ್ಕೊಬ್ಬ ಬೇಕಲ್ಲ, ಅದಕ್ಕೆ ಇವನು ಯೂಸ್ ಮಾಡ್ಕೋತಾರೆ. ಬೆರ್ಮೆಗೇನೋ ಹುಚ್ಚು ಧೈರ್ಯ ಹೊರಟು ನಿಂತ. ಆದರೆ ಅವನಿಂದೆ ಹೋಗೋಕ್ಕೆ ಅವ್ನ ಫ್ರೆಂಡ್ಸ್ಗೂ ಒಂದು ರೀಸನ್ ಬೇಕಲ್ಲ, ಅದು ಇದೆ. ಅದೇ ವೆಪನ್ಸು. ಕಲ್ಲು ಮರದ ಆಯುಧ ಬಳಸ್ತಾ ಇದ್ದ ಜನಕ್ಕೆ ಈ ಯೋಧರ ಹತ್ರ ಇದ್ದ ಕಬ್ಬಿಣದ ಬಿಲ್ಲು ಬಾಣ ತುಂಬ ಇಂಟ್ರೆಸ್ಟಿಂಗಾಗಿ ಕಾಣಿಸ್ಕೊಳ್ಳುತ್ತೆ. ಹೊರಡ್ತಾರೆ. ಹೋಗೋ ಮುಂಚೆ ಪಂಜುರ್ಲಿ ದೈವದ ಆಶೀರ್ವಾದ ಪಡಿತಾರೆ. ಸತ್ತಿದ್ದ ಸೈನಿಕರ ಬಟ್ಟೆ ಹಾಕ್ಕೊಂಡು ಬಾಂದ್ರಾ ಕಡೆ ಹೊರಡ್ತಾರೆ. ಇಡೀ ರಾತ್ರಿ ಜರ್ನಿ ಮಾಡಿ ಮಾರನೇ ದಿನ ಬಾಂದ್ರಾದ ಗಡಿ ಮುಂದೆ ಬಂದು ನಿಲ್ತಾರೆ. ಆ ಗೋಡೆ ನೋಡಿನೇ ಕಾಂತಾರದ ಜನ ದಂಗಾಗೋಗ್ತಾರೆ. ಊರೊಳಗೆ ಬಂದರೆ ಶಿವನ ದೇವಸ್ಥಾನದ ಕೆಲಸ ನೋಡ್ಕೊಳ್ಳೋಕ್ಕೆ ಯುವರಾಣಿ ಕನಕಾವತಿ ಬಂದಿರ್ತಾಳೆ. ಪಾಪ ಆ ರಾಜಪುರೋಹಿತರು ಕೇಳ್ತಾರೆ, ಈ ಕಲ್ಲಲ್ಲೇ ಕಾರಣಿಕ ಕಾಣ್ತಾ ಇದೆ, ಕೆತ್ತೋ ಅವಶ್ಯಕತೆ ಇದೆಯಾ ಅಂತ. ಆಗ ಅವಳು ಹೇಳ್ತಾಳೆ, ಕದಂಬರು ಇಷ್ಟು ಅಂದವಾಗಿ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ನಾವು ಅಟ್ಲೀಸ್ಟ್ ಒಳ್ಳೆ ವಿಗ್ರಹನಾದರೂ ಮಾಡೋದು ಬೇಡವಾ ಅಂತ. ಇಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಈ ದೇವಸ್ಥಾನ ಕಟ್ತಾ ಇರೋದು ರಾಜಶೇಖರ ಅಲ್ಲ, ಅವನಿಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ. ಕದಂಬರ ಬಕೆಟ್ ಹಿಡಿಯೋಕ್ಕೆ ತನ್ನ ಜಾಗದಲ್ಲಿ ಕಟ್ಟಿಸ್ತಾ ಇದ್ದಾನೆ ಈ ದೇವಸ್ಥಾನನ. ಇನ್ನೊಂದು, ನಾವು ಕೆಲವು ಕಡೆ ಹೋದಾಗ ಆಕಾರನೇ ಇಲ್ಲದ ಶಿಲೆಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ. ಮಾಮೂಲಿ ಜನರ ಕಣ್ಣಿಗೆ ಅಲ್ಲಿ ಬರೀ ಕಲ್ಲು ಮಾತ್ರ ಕಾಣಿಸುತ್ತೆ, ಆದರೆ ಭಕ್ತರಿಗೆ ಮಾತ್ರ ಆ ಶಿಲೆ ಒಳಗೆ ಅಡಗಿರೋ ದೈವಶಕ್ತಿನೂ ಕಾಣಿಸುತ್ತೆ. ಎಂಥ ಸೂಕ್ಷ್ಮ ಇಟ್ಟಿದ್ದಾರೆ ನೋಡಿ ಶೆಟ್ರು. ಮತ್ತು ಈ ಕೆತ್ತನೆ ಕೆಲಸ ಶುರು ಮಾಡ್ತಿದ್ದಂಗೆ ಒಂದು ಕಲ್ಲಿನ ತುಂಡು ಎಗರಿ ಜೇನುಗೂಡಿಗೆ ಬೀಳುತ್ತೆ. ಆಗ ಸ್ಥಪತಿ ಹೇಳ್ತಾನೆ, ಸ್ವಲ್ಪ ಅಪಶಕುನ ಆಯಿತಾ ಅಂತ. ಎಸ್, ಆಯಿತು ಅಪಶಕುನ. ಏನು ಗೊತ್ತಾ, ಇದು ಕನಕಾವತಿ ಟಚ್ ಮಾಡಿದ್ದೆ ಎಡವಟ್ಟಿಗೆ ಕಾರಣ. ಅದು ಯಾಕೆ ಮತ್ತೆ ಮಾತಾಡೋಣ. ಈ ಕಲ್ಲು ಜೇನುಗೂಡಿಗೆ ಬಡ್ದು ಅಲ್ಲಿ ಜೇನು ಹುಳ ಹರಡ್ಕೊಳ್ತವೆ. ಎಲ್ಲರೂ ಗಾಬರಿ ಆಗ್ತಾರೆ. ಬಟ್ ಕಾಂತಾರದ ಜನ ಮಾತ್ರ ಸಿಚುವೇಶನ್ನ ನೀಟಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಹುಲ್ಲಿಗೆ ಬೆಂಕಿ ಹೊತ್ತಿಸಿ ಹೊಗೆ ಹಬ್ಬಿಸ್ತಾರೆ, ಕಂಬಳಿ ಯೂಸ್ ಮಾಡ್ಕೊಂಡು ಸೇಫ್ ಆಗ್ತಾರೆ. ಇಲ್ಲೊಂದು ಶಾಟ್ ಬರುತ್ತೆ, ಜೇನು ಹುಳ ಕನಕಾವತಿ ತುಟಿ ಮೇಲೆ ಕುತ್ಕೊಳ್ಳುತ್ತೆ. ನನಗಂತೂ ಥಟ್ ಅಂತ ನೆನಪಾಗಿದ್ದು ಕವಿರತ್ನ ಕಾಳಿದಾಸದ ಈ ಸೀನು. ಇದರ ಅರ್ಥ ಏನು ಗೊತ್ತಾ, ಆ ಹೀರೋಯಿನ್ ತುಟಿನೇ ಹೂವಿನ ಹಾಗಿತ್ತು, ಹಾಗಾಗಿನೇ ದುಂಬಿ ಜೇನುಳ ಕನ್ಫ್ಯೂಸ್ ಆಗಿ ಆ ತುಟಿ ಮೇಲೆ ಕುತ್ಕೊಳ್ತು ಅಂತ. ಆ ಜೇನೆಲ್ಲ ಹೋದ್ಮೇಲೆ ಕನಕಾವತಿ ಮಾತಾಡಿಸ್ತಾಳೆ. ಬಟ್ ಬೆರ್ಮೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಯಾಕಂದರೆ ಅವಳು ಇವನ್ನ ಮರ್ಯಾದೆ ಕೊಟ್ಟು ಮಾತಾಡ್ಸಲ್ಲ. ಅವನು ರೊಚ್ಚಿಗೆದು ಹೊರಡ್ತಾನೆ. ಹಂಗೆ ಹೋಗುವಾಗ ಇವ್ರಿಗೊಂದು ವಿಷಯ ರಿಯಲೈಸ್ ಆಗುತ್ತೆ. ಇವ್ರ ಕಾಡಲ್ಲಿ ಯಾವುದನ್ನು ಬ್ರಹ್ಮರಾಕ್ಷಸನ ಪಾಲು ಅಂತ ಗಡೀಲಿ ಇಟ್ಟು ಬರ್ತಾ ಇದ್ರೋ ಅದನ್ನು ಈ ರಾಕ್ಷಸರು ಎತ್ಕೊಂಡು ಬಂದು ವ್ಯಾಪಾರ ಮಾಡ್ತಾ ಇರ್ತಾರೆ. ಆಗ ಬರೋ ರಥದ ಸೀನು ನನ್ನ ಫೇವ್ರೇಟು. ಊರೊಳಗೆ ಬಂದು ಗಲಾಟೆ ಮಾಡ್ತಿದ್ದವ್ರನ್ನ ಕನಕಾವತಿ ಅರೆಸ್ಟ್ ಮಾಡ್ಕೊಂಡು ರಾಜ್ಯಸಭೆಗೆ ಕರ್ಕೊಂಡು ಬಂದಾಗ ಗೊತ್ತಾಗುತ್ತೆ ಇವರು ಕಾಂತಾರದಿಂದ ಬಂದವರು ಅಂತ. ಗೊತ್ತಾಗ್ತಿದ್ದಂಗೆ ಜೈಲಿಗೆ ಹಾಕಿ ಚಿತ್ರಹಿಂಸೆ ಕೊಡ್ತಾರೆ. ಕಾಂತಾರದವ್ರಿಗೆ ಅದೆಲ್ಲ ಇರುವೆ ಕಚ್ಚಿದಷ್ಟು ನೋವು ಮಾಡಲ್ಲ. ಅವರೆಲ್ಲ ಕಾಡಿನ ಮಕ್ಕಳು, ಸೂಪರ್ ಸ್ಟ್ರಾಂಗು. ಅಷ್ಟಕ್ಕೂ ಕಾಂತಾರದಿಂದ ಬಂದರೆ ಹಿಂಗೆ ಯಾಕೆ ಹೊಡಿತಿದ್ದಾರೆ? ಯಾಕಂದರೆ ದ್ವೇಷ. ರಾಜ ವಿಜಯೇಂದ್ರನ ಕೊಂದಿದ್ದು ಬ್ರಹ್ಮರಾಕ್ಷಸ ಅಲ್ಲ, ಈ ಕಾಂತಾರ ಜನ ಅಂತ ತಿಳ್ಕೊಂಡು ಹಿಂಗೆ ದ್ವೇಷ ಕಾರ್ತಾ ಇರ್ತಾರೆ.
ಈ ಹಿಂಸೆ ನಡೆಯುವಾಗ ರಾಜ ಬಂದು ಕೇಳ್ತಾನೆ, ಕಾಡಲ್ಲಿರಬೇಕಾದವರು ಇಲ್ಲಿಗೆ ಯಾಕೆ ಬಂದ್ರಿ ಅಂತ. ಬೆರ್ಮೆ ಹೇಳ್ತಾನೆ, ನೀವು ಕಾಡಿಗೆ ಬಂದು ನಿಯಮ ಮುರಿದು ನಮ್ಮನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ರಿ ಅಂತ. ಇವ್ರನ್ನೇನು ಮಾಡಬೇಕು ಅಂತ ಗೊತ್ತಾಗದೆ ಜೈಲಲ್ಲಿಟ್ಟಿರ್ತಾರೆ. ಅಲ್ಲಿ ಸಂಕಪ್ಪ ಸಿಗ್ತಾನೆ. ಆ ಸಂಕಪ್ಪನೇ ಈ ಬಿಲ್ಲು ಬಾಣ ರೆಡಿ ಮಾಡಿಕೊಡೋ ಇಂಜಿನಿಯರು. ಅವನು ಸಿಗ್ತಾನೆ. ಅವನ ಜೊತೆಗೆ ಆ ಬಾಂದ್ರದ ಬಂದರಿನ ಬಿಸ್ನೆಸ್ ಟೈಕೋನ್ ಪೆಪ್ಪೆ ಪರಿಚಯ ಆಗ್ತಾನೆ. ಅವನಿಗೆ ಮಸಾಲೆ ಪದಾರ್ಥ, ಅದ್ರ ಜೊತೆಗೆ ಕಾಡಲ್ಲಿ ಸಿಗೋ ಸೊಪ್ಪು, ಅದರ ಆಸೆ ತೋರಿಸಿ ಡೀಲ್ ಮಾಡ್ಕೊತಾನೆ. ಅಲ್ಲಿಂದ ಸೀದಾ ಕಾಂತಾರಕ್ಕೆ ಬಂದು ಬೇಸಾಯ ಮಾಡೋಣ ಅಂತಾನೆ. ಅಗ್ರಿಕಲ್ಚರ್, ವೆರಿ ಫಸ್ಟ್ ಕಲ್ಚರ್ ಆಫ್ ಮ್ಯಾನ್ ಕೈಂಡ್. ಏನು ಹಂಗಂದರೆ, ನಮಗೆ ಬೇಕಾದನ್ನು ನಾವೇ ಬೆಳೆದು ತಿನ್ನೋದು. ಅದಕ್ಕೆ ಬೇಕಾದ ಯಂತ್ರೋಪಕರಣನ ಸಂಕಪ್ಪ ರೆಡಿ ಮಾಡಿಕೊಡ್ತಾನೆ. ಚೆನ್ನಾಗಿ ಬೆಳೀತಾರೆ, ವ್ಯಾಪಾರಕ್ಕೆ ಹಿಡಿತಾರೆ. ವ್ಯಾಪಾರ ಅಂದರೆ ಗೊತ್ತಲ್ಲ, ಬಾರ್ಟರ್ ಸಿಸ್ಟಮ್. ನಾವು ಬೆಳೆದಿದ್ದು ಕೊಡೋದು, ನಮಗೆ ಬೇಕಾದನ್ನು ತಗೊಳ್ಳೋದು. ಅದಕ್ಕೋಸ್ಕರ ಇಲ್ಲಿ ತನಕ ಇತ್ತಲ್ಲ ಒಂದು ಪದ್ಧತಿ, ಅದನ್ನು ಬ್ಯಾನ್ ಮಾಡ್ತಾನೆ ಬೆರ್ಮೆ. ಬೆಳೆದಿದ್ರಲ್ಲಿ ಒಂದು ಪಾಲನ್ನು ಗಡೀಲಿಡೋದನ್ನು ನಿಲ್ಲಿಸ್ತಾನೆ. ಯಥಾ ಪ್ರಕಾರ ದೈವದ ಮುಂದಿಟ್ಟು ಆಶೀರ್ವಾದ ತಗೊಂಡು ಬಾಂದ್ರದಲ್ಲಿ ವ್ಯಾಪಾರ ಶುರು ಮಾಡ್ತಾರೆ. ಅದು ಕನಕಾವತಿಗೆ ಗೊತ್ತಾಗುತ್ತೆ. ಅವಳೊಂದು ಪ್ಲ್ಯಾನ್ ಮಾಡ್ತಾಳೆ. ಹೊಡೆದು ಕಾಂತಾರದವ್ರನ್ನ ಕಂಟ್ರೋಲ್ ಮಾಡೋಕ್ಕಂತೂ ಆಗಲ್ಲ. ಸೊ ಅವ್ರನ್ನ ಮುಂದೆ ಬಿಟ್ಟು ಹಿಂದಿಂದ ಲಗಾಮ್ ಹಾಕಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಸೊ ವ್ಯಾಪಾರ ಮಾಡೋಕ್ಕೆ ಪರ್ಮಿಷನ್ನು ಕೊಡ್ತಾಳೆ. ಕೊಡೋವಾಗ ಲೆಟರ್ ಅಬ್ಸರ್ವ್ ಮಾಡಿ ಅದರಲ್ಲಿ ಹಳೆಗನ್ನಡ ಸ್ಟೈಲಲ್ಲೇ ಅಕ್ಷರ ಇರುತ್ತೆ. ಈ ಕಾರಣಕ್ಕೆ ಕಾಂತಾರ ನೋಡ್ದಂಗೆಲ್ಲ ಇಷ್ಟ ಆಗೋದು. ಅಲ್ಲಿಂದ ಮುಂದೆ ಕನಕಾವತಿ ಬೆರ್ಮೆ ಜೊತೆ ಸ್ವಲ್ಪ ಯೂಶ್ವಲ್ಗಿಂತ ಜಾಸ್ತಿನೇ ಕ್ಲೋಸಾಗಿ ಮೂವ್ ಆಗ್ತಾಳೆ. ಯಾಕಂತ ಗೊತ್ತಲ್ಲ. ಅದಿರಲಿ, ಹಿಂಗೆ ವ್ಯಾಪಾರ ಮಾಡಿದರೆ ತಮಗೆ ಬೇಕಾದ್ದೆಲ್ಲ ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ಇನ್ನೂ ಜಾಸ್ತಿ ಐಟಮ್ಸ್ ತಗೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ ಕಾಂತಾರದವರು. ಅದಕ್ಕಂತ ಕಾಂತಾರದ ಒಳಗೆ ಹೋಗ್ತಾರೆ. ಅಲ್ಲಿ ಹುಲಿ ಕಾಣಿಸ್ಕೊಳ್ಳುತ್ತೆ. ಹುಲಿ ಅಂದರೆ ಅದು ಬರೀ ಕಾಡು ಪ್ರಾಣಿ ಅಲ್ಲ, ಅದು ಕೂಡ ಒಂದು ದೈವ. ಈ ಸೀನ್ನ ಇನ್ನೊಂದು ಸರಿ ನೋಡಿ ನೀವು. ಹುಲಿ ಜೊತೆ ಬೆರ್ಮೆ ಇಂಟ್ರ್ಯಾಕ್ಷನ್ ಇದೆಯಲ್ಲ, ಅದು ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಇಲ್ಲಿ. ಆ ಹ್ಯಾಂಡ್ ಗೆಸ್ಚರ್ಸು, ಆ ಹೌಲಿಂಗು, ಇದನ್ನೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ನೀವೊಂದು ಸಲ ಅಬ್ಸರ್ವ್ ಮಾಡಿ, ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಆ ಹುಲಿ ಹೆಜ್ಜೆ ಫಾಲೋ ಮಾಡ್ತಾ ಅವ್ರು ಯಾವತ್ತೂ ಎಂಟ್ರಿ ಕೊಡದೇ ಇದ್ದ ಕಾಡಿಗೆ ಬರ್ತಾರೆ. ಅಲ್ಲಿ ಕಡಬದ ಜನ ಮಾಟ ಮಾಡಿ ದುಷ್ಟಶಕ್ತಿನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇಲ್ಲಿ ಬರೋ ಫೈಟ್ ಅಂತೂ ಪಕ್ಕಾ ಪೈಸಾ ವಸೂಲ್ ಸೀನ್. ನನ್ನ ಫೇವ್ರೆಟ್ ಕೊರಿಯೋಗ್ರಫಿ ಇದು. ಯಾವಾಗ ಇವ್ರನ್ನ ಶಕ್ತಿಯಿಂದ ಸೋಲ್ಸೋಕ್ಕಾಗಲ್ಲ ಅಂತ ಗೊತ್ತಾಯಿತು, ಆಗ ತಂತ್ರಶಕ್ತಿ ಪ್ರಯೋಗ ಮಾಡ್ತಾರೆ. ಕಾಡು ಪಾಪಗಳು ಬಂದು ಇವ್ರನ್ನ ಹಿಡ್ಕೊಳ್ಳುತ್ತೆ. ಇನ್ನೇನು ಪರಿಸ್ಥಿತಿ ಕಂಪ್ಲೀಟ್ ಕೈ ಮೀರಿದೆ ಅಂದಾಗ ಹುಲಿ ದೈವ ಕಾಪಾಡುತ್ತೆ. ಆ ದುಷ್ಟ ಮಾಂತ್ರಿಕನ ಪ್ರಾಣ ತೆಗೆಯುತ್ತೆ. ಅಷ್ಟೊತ್ತು ಉಗ್ರವಾಗಿ ಕಾಣ್ತಾ ಇದ್ದ ಕಾಡು ಪಾಪಗಳನ್ನು ವಶೀಕರಣನೂ ಕೂಡ ಬಿಟ್ಟು ಹೋಗುತ್ತೆ. ಬೆರ್ಮೆ ಏನಾಗ್ತಾ ಇದೆ, ಯಾಕೆ ಹಿಂಗಾಯಿತು ಅಂತ ಯೋಚನೆ ಮಾಡ್ತಿರುವಾಗಲೇ ಇಂಟರ್ವೆಲ್ ಕಾರ್ಡ್ ಬೀಳುತ್ತೆ. ಮುಂದೇನಾಯಿತು ಅಂತ ನಿಮಗೆ ಗೊತ್ತಿದೆ, ಆದರೆ ಅದು ಹಾಗೇ ಯಾಕಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆದಷ್ಟು ಬೇಗ ಮಾತಾಡೋಣ. ನಮಸ್ಕಾರ.